ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನೀವು ನೋಡ್ತಾ ಇರೋಂಗೆ ನಾವಿವತ್ತು ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನನಗೆ ಬ್ಯಾಚುಲರ್ ಕಷ್ಟ ಏನು ಅಂತ ನನಗೆ ಗೊತ್ತು. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಬ್ಯಾಚುಲರ್ಗೋಸ್ಕರ. ನಾವು ಈಗ ಮಸಾಲ ಐಟಮ್ಸ್ನ ರುಬ್ಕೊಳ್ಳೋಕ್ಕೆ ನಾವು ಏನೇನು ಇಟ್ಕೊಂಡಿದ್ದೀವಿ ಅಂದರೆ ಆನಿಯನ್, ಟೊಮೆಟೊ, ಗಾರ್ಲಿಕ್, ಜಿಂಜರ್, ಚಿಲ್ಲಿ ಮತ್ತು ಕ್ಯಾಶ್ಯೂ. ಅದಾದಮೇಲೆ ಗರಂ ಮಸಾಲ ಐಟಮ್ಸ್ಗೆ ಬೇಕಾಗಿರೋದು ಸ್ವಲ್ಪ ಸೋಂಪು, ಜೀರಾ, ಮೆಂತ್ಯಕಾಳು, ಲವಂಗ ಮತ್ತು ಪಟ್ಟೆ. ಸೊ ಇದೆಲ್ಲನೂ ಸೇರಿ ಮಿಕ್ಸಿ ಜಾರಿಗೆ ನಾವು ಹಾಕ್ಕೋಬೇಕಾಗತ್ತೆ. ಇದೆಲ್ಲ ಇದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಲಿಮಿಟೆಡಾಗಿ ಹಾಕಬೇಕಾಗತ್ತೆ. ಸೊ ಯಾವುದನ್ನು ಕೂಡ ಅಷ್ಟೇ ಜಾಸ್ತಿ ಹಾಕಬಾರ್ದು. ಇದು ನಾನು 1 ಗ್ಲಾಸ್ ಅಕ್ಕಿಗೆ ನಾನು ತೋರಿಸ್ತಾ ಇದ್ದೀನಿ. ಜೊತೆಗೆ ಈಗ ನಾವು ಒಗ್ಗರಣೆ ಹಾಕೋಕ್ಕೆ 1 ಆನಿಯನ್, 1 ಟೊಮೆಟೊ, 1 ಪೊಟೆಟೊ ಇಷ್ಟೇ ನಮ್ಮ ಹತ್ರ ಈಗ ಇದೆ. ಸೊ ಹಾಗಾಗಿ ಈ ಥಿಂಗ್ಸ್ಗಳನ್ನ ಇಟ್ಕೊಂಡು ನಾವು ಒಳ್ಳೆ ಬಿರಿಯಾನಿ ರೈಸ್ ಪ್ಯಾಟ್ರನಲ್ಲಿ ನಾವು ಮಾಡ್ತಾಯಿದ್ದೀವಿ. ನೀವು ನೋಡಿರ್ಬೋದು, ನಿಮ್ಮ ಮುಂಚೆ ಫಸ್ಟ್ ಇದರಲ್ಲೇ ನಾವು ತೋರಿಸಿದ ಹಾಗೆ ತುಂಬ ಟೇಸ್ಟಿಯಾಗಿ, ತುಂಬ ಕಲರ್ಫುಲ್ಲಾಗಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ರೆಸಿಪಿ ನಿಮಗಾಗಿ. ಓಕೆ, ಸೊ ನಾವು ಈಗ ಇಲ್ಲಿ ಬುಲೆಟ್ ರೈಸ್ ತೊಗೊಳ್ತಾ ಇದ್ದೀವಿ. ಬುಲೆಟ್ ರೈಸ್ ಎಂತಕ್ಕೆ ತೊಗೊಳ್ತಾ ಇದ್ದೀವಿ ಅಂದರೆ ಮೇಯ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಉದುರಾಗಿರುತ್ತೆ. ಅದಾದಮೇಲೆ ಈಗ ನಾನು ಮಸಾಲೆಗೆ ರುಬ್ಕೊಳ್ತಾ ಇದ್ದೀನಿ. ಮಸಾಲ ಪೇಸ್ಟಾಗಿ ರುಬ್ಬಾದಮೇಲೆ ಎಲ್ಲ ಒಂದು ಬೇಕಾಗಿರೋ ಎಲ್ಲ ವಸ್ತುಗಳನ್ನೂ ನಾನು ಪಕ್ಕನೇ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಾದರೆ ಆಗಾಗ ನಮಗೆ ತಲೆನೋವು ಬರಬಾರ್ದು, ಅದಕ್ಕೋಸ್ಕರ. ಈಗ ಕುಕ್ಕರಲ್ಲಿಟ್ಟು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ 2 ಏಲಕ್ಕಿ, ಬಿಕಾಸ್ ಸ್ಮೆಲ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಜೊತೆಗೆ ಆನಿಯನ್ ಕಟ್ ಮಾಡಿಟ್ಟಿರೋ ಆನಿಯನ್ನ ಹಾಕ್ತೀವಿ. ಇದು ಆದಮೇಲೆ ಆಲೂಗಡ್ಡೆನ ಹಾಕ್ತೀವಿ. ಆಲೂಗಡ್ಡೆ ಹಾಕ್ತಾ ಇದ್ದಂಗೆ ನಾವು ಟೊಮೆಟೊನೂ ಜೊತೆಗೆ ಹಾಕ್ತೀವಿ. ಯಾಕಂದರೆ ಟೊಮೆಟೊ ಯಾಕೆ ಅದಾದಮೇಲೆ ಹಾಕಬೇಕು ಅಂದರೆ ಬೇಗನೆ ಅದು ಗೊಜ್ಜು ಥರ ಆಗ್ಬಿಡ್ಬಾರ್ದು. ನಮಗೆ ಟೊಮೆಟೊ ಗೊಜ್ಜು ಥರ ಆಗ್ಬಿಡ್ಬಾರ್ದು. ಸೊ ಅದು ಬೇರೆ ಥರ ಫ್ಲೇವರ್ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ಮುಂಚೆ ಆಲೂಗಡ್ಡೆ ಹಾಕಿ ಅದಾದಮೇಲೆ ಟೊಮೆಟೊ ಹಾಕ್ತಾಯಿದ್ದೀವಿ. ಸೊ ಅದಾದಮೇಲೆ ರುಬ್ಬಿಟ್ಟಿರೋ ಎಲ್ಲ ಮಸಾಲಾನ ನೀಟಾಗಿ ಹಾಕ್ಬಿಟ್ಟು ಇದ್ರ ಜೊತೆಗೇ ನಾವು ಖಾರ ಸ್ವಲ್ಪ ಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ಮಸಾಲಾನ ಆ್ಯಡ್ ಮಾಡ್ತೀವಿ. ಏನೇನೆಂದರೆ ಸ್ವಲ್ಪ 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ ಪೌಡರ್, 1 ಸ್ಪೂನು ಚಿಕನ್ ಮಸಾಲ ಪೌಡರ್, ಒಂಚೂರು ಅರಿಶಿನದ ಪುಡಿ, ಬಿಕಾಸ್ ಕಲರ್ಗೋಸ್ಕರ ನಾವು ಆ್ಯಡ್ ಮಾಡ್ತೀವಿ. ಇದ್ರ ಜೊತೆಗೆ ಒಂಚೂರು ಕೊರಿಯಂಡರ್ ಪೌಡರ್ನು ಆ್ಯಡ್ ಮಾಡ್ತೀವಿ. ಇದೆಲ್ಲ ಆ್ಯಡ್ ಮಾಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಕಲರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದ್ರ ಟೇಸ್ಟ್ ಕೂಡ ಅಲ್ಟಿಮೇಟಾಗಿರುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಬಿಕಾಸ್ ಆ ಕಲರ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಯಾರಿಗೆ ಆದರೂ ಕೂಡ ತಿನ್ನಬೇಕು ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೆಸಿಪಿನ ನಿಮಗೋಸ್ಕರ ತಗೊಂಬಂದಿರೋದು. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ನೀರನ್ನ ಆ್ಯಡ್ ಮಾಡಬೇಕು. ಇದರಲ್ಲಿ ನಾನು ಒಂಚೂರು ಅರ್ಧ ಗ್ಲಾಸು ಇಲ್ಲಾಂದರೆ 1/4 ಗ್ಲಾಸು ಎಕ್ಸ್ಟ್ರಾ ನೀರು ಹಾಕ್ತೀನಿ. ಬಿಕಾಸ್ ಅನ್ನ ಚೆನ್ನಾಗಿ ಬೇಯಬೇಕು, ಉದುರಾಗಿರಬೇಕು ಅಂದ್ಬಿಟ್ಟು. ಸೊ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತಿರೋ ಅದ್ರ ಪ್ರಕಾರ ಹಾಕ್ಕೋಬೇಕು. ಇದ್ರ ಜೊತೆಗೆ ಫೈನಲಾಗಿ ನಾವೇನು ಮಾಡ್ತೀವಿ, ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದು ತುಂಬ ಇಂಪಾರ್ಟೆಂಟು. ಉಪ್ಪಿಲ್ಲ ಅಂದರೆ ಟೇಸ್ಟೇ ಇಲ್ಲ. ಸೊ ಹಾಗಾಗಿ ಉಪ್ಪನ್ನ ಆ್ಯಡ್ ಮಾಡಿ 1 ರೌಂಡ್ ಮಿಕ್ಸ್ ಮಾಡಿ ಫೈನಲಾಗಿ ಅಕ್ಕಿನ ಕುದಿ ಬರ್ತಾ ಇದ್ದಂಗೆ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ತೆಗೆದು ಅಕ್ಕಿನ ಹಾಕಿ
ಸೊ ನೀವು ನೋಡ್ಬೋದು ನಾನು ಅಕ್ಕಿನ ಒಂದೇ ಸರಿ ವಾಶ್ ಮಾಡಿ ಹಾಕಿದ್ದೀನಿ, ಬಿಕಾಸ್ ಬುಲೆಟ್ ರೈಸು ನೀಟಾಗಿರುತ್ತೆ, ಒಂದು ಸರಿ ವಾಶ್ ಈಸ್ ಫೈನ್. ಅದಾದಮೇಲೆ ನೀಟಾಗಿ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ, ಪ್ರಾಪರಾಗಿ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಆದಮೇಲೆ 2 ವಿಶಿಲ್ ತಗೊಳ್ಳಿ ಜೋರು ಉರಿಯಲ್ಲಿ. ನಿಮಗೆ ಬೇಕಾಗಿರೋ ಆ ಬ್ಯೂಟಿಫುಲ್ ಆ ಯಮ್ಮಿ ಟೇಸ್ಟಿ ಬಿರಿಯಾನಿ ರೈಸ್ ಇಸ್ ರೆಡಿ. ಸೊ ಇದಕ್ಕೆ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸರಿ ದಮ್ಮ ಹಾಕ್ತೇನೆ, ಯಾಕಂದರೆ ಸ್ವಲ್ಪ ಅನ್ನ ನೀಟಾಗಿ ಇನ್ನೂ ಸ್ವಲ್ಪ ಉದುರಾಗಿ ನಾನು ಫೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಗ ಏನು ಮಾಡ್ತೀನಿ ಅಂದರೆ ಒಂದು ರೌಂಡ್ ತೆಗೆದಾದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡಿ ಅದನ್ನು ಸಮ ಮಾಡಿ ಅದಕ್ಕೆ ಸ್ವಲ್ಪ ವೆಯ್ಟ್ ಆಗಿರೋದು ಏನಾದರೂ ಇಡ್ತೀನಿ. ಸೊ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ನಾನೇನು ಮಾಡ್ತೀನಿ, ಒಂದು ಪಾತ್ರೆಯಲ್ಲಿ ನೀರಿಟ್ಟು ಇಡ್ತೀನಿ. ಸೊ ಆವಾಗ ನೀಟಾಗಿ ದಮ್ ಹಿಡಿಯುತ್ತೆ. ದಮ್ ಇಟ್ಟಾಗ ಏನಂದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಂತ ನನಗೆ ಫೀಲು. ಇದೇ ರೀತಿ ವೀಡಿಯೋಸ್ ಬೇಕಾದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.